ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ಗುರುಗೋಚಾರ ಫಲ ಮಕರ ರಾಶಿ ಮಕರ ಲಗ್ನಕ್ಕೆ ಅಂದರೆ ಅರ್ಥಾತ್ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ. ಜೂನ್ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಉಚ್ಚ ರಾಶಿ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರ್ತಕ್ಕಂಥ ಸಮಯ. ಜುಲೈ 14ರಿಂದ ಆಗಸ್ಟ್ 12 ಸರಿಸುಮಾರು ಅಷ್ಟೊತ್ತಿಗೂ ಕೂಡ ಅಲ್ಲಿ ಗುರು ಸ್ವಲ್ಪ ಮಟ್ಟಿಗೆ ಅಸ್ತಂಗತನಾಗ್ತಾನೆ. ತದನಂತರ ಅಕ್ಟೋಬರ್ ಮಧ್ಯಭಾಗದಲ್ಲಿ ಸಿಂಹರಾಶಿ ಪ್ರವೇಶವನ್ನು ಮಾಡುತ್ತೆ. ಮತ್ತು ಡಿಸೆಂಬರಲ್ಲಿ ಮಧ್ಯಭಾಗದಲ್ಲಿ ವಕ್ರನಾಗ್ತಾರೆ. ಇದು ವಿಚಿತ್ರ ಗುರುವಿನ ಒಂದು ಟ್ರಾನ್ಸಿಟ್, ಬದಲಾವಣೆ. ಅಂದರೆ ಈ ಒಂದು ಉಚ್ಚರಾಶಿಗೆ ಪ್ರವೇಶವಾಗೋದ್ರಿಂದ ಮಕರ ರಾಶಿ ಮಕರ ಲಗ್ನಕ್ಕೆ ತಮ್ಮ ಮನೋಕಾಮನೆಗಳು ಈಡೇರ್ತದ. ಮದುವೆ ವಿಚಾರಗಳಲ್ಲಿ ಸಪ್ತಮ ಸ್ಥಾನಕ್ಕೆ ಬರುತ್ತೆ. ಈ ಸಪ್ತಮ ಸ್ಥಾನ ಮನೋಕಾಮನೆಗಳು, ಮದುವೆ ವಿಚಾರಗಳು, ಹಾಗೇ ಸಂಗಾತಿ ಅಂತಲೂ ಸಿಗ್ತಾರೆ. ಐಶ್ವರ್ಯವಾಗಿರ್ತಕ್ಕಂಥ ಸಂಗಾತಿ ಸಿಗ್ತಾರ. ಬಿಸ್ನೆಸ್ಸಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತಾ, ಜೊತೆಗೆ ಪಾರ್ಟ್ನರ್ಶಿಪ್ ಬಾಂಡಿಂಗ್ ಹೇಗಿರ್ತಕ್ಕಂಥದ್ದು ಇರ್ತದೆ, ಇವೆಲ್ಲ ವಿಚಾರ ನಿಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ. ನೋಡಿ, ಮಕರ ರಾಶಿ ಮಕರ ಲಗ್ನಕ್ಕೆ 3 ಮತ್ತು 12ರ ಅಧಿಪತಿ 6ರ ಸ್ಥಾನದಲ್ಲಿ ಸ್ಥಿತವಾಗಿದ್ದ. ಗುರುಬಲ ಇಲ್ಲ. ಇದೊಂದು ಗಜಕೇಸರಿ ಯೋಗದ ಕಾಲ. ಸಪ್ತಮ ಸ್ಥಾನಕ್ಕೆ ಬರೋದ್ರಿಂದ 6ರ ಸ್ಥಾನ ಗುರು ಕರ್ಮಸ್ಥಾನ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸಗಳಿತ್ತು. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಅಲೆದಾಡ್ತಿದ್ರಿ, ಇವೆಲ್ಲ ಇತ್ತು ಕೂಡ. 3ರ ಅಧಿಪತಿ ವಾದ ವಿವಾದಗಳು, ಸುಮ್ಮನೆ ಅನ್ನೆಸಸರಿಯಾಗಿ ಸಮಸ್ಯೆ ಬರ್ತಾ ಇತ್ತು. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇತ್ತು. ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿತ್ತು ಗುರುಗಳೇ. ಸಪ್ತಮ ಸ್ಥಾನ ಮಾರಕವಾದರೂ ಸಹಿತವಾಗಿ ಉಚ್ಚನಾಗಿರೋದ್ರಿಂದ ಫಲಗಳು ಶುಭವಾಗೋದು ಸತ್ಯ. ಮೇಯ್ನ್ಲಿ ನಾನು ಮಕರ ರಾಶಿ ಮಕರ ಲಗ್ನಕ್ಕೆ ಮದುವೆಗೆ ಯಾರು ವೆಯ್ಟ್ ಮಾಡ್ತಕ್ಕಂಥ ಕನ್ಯೆಯರು ಆಗಿರ್ಬೋದು, ಪುರುಷರಾಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ಮದುವೆ ಮಾತುಕತೆಗಳು, ಮದುವೆ ವಿಚಾರದಲ್ಲಿ ಈ ಜೂನ್ 2ರಿಂದ ಪ್ರಶಸ್ತವಾಗಿರ್ತಕ್ಕಂಥ ಸಮಯ. ಆದಷ್ಟು ಐಶ್ವರ್ಯವಂತ ಸಂಗಾತಿ ಸಿಗೋದು ಸತ್ಯ. ಈ ಒಂದು ಸಂದರ್ಭ ಗುರು ಸಹಿತವಾಗಿ ನಿಮ್ಮ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಶುಭ ವರ್ಗದಲ್ಲಿದ್ದಾಗ ಖಂಡಿತವಾಗಿ ಇಟ್ಸ್ ಹ್ಯಾಪನ್ ಗುಡ್. ಇದು ತುಂಬ ಒಳ್ಳೆಯ ಸಮಯವಾಗೋದು ಸತ್ಯ. ಬಯಕೆಗಳು ಈಡೇರ್ತಕ್ಕಂಥ ಕಾಲವಾಗುತ್ತೆ. ಸಾಧ್ಯವಾದಷ್ಟು ಕೂಡ ನಿಮಗೆ ವ್ಯಾವಹಾರಿಕವಾಗಿ ಕೂಡ ಲಾಭವನ್ನು ತರುವ ಒಂದು ಸಮಯವಾಗಿರುತ್ತೆ ಮಕರ ರಾಶಿ ಮಕರ ಲಗ್ನಕ್ಕೆ. ನೋಡಿ, 3 ಅಧಿಪತಿ ಆಗಿರ್ತಕ್ಕಂಥದ್ದು ಅಂದರೆ ಎಫರ್ಟ್, ತುಂಬ ಎಫರ್ಟ್ ಹಾಕಿದ್ದೆ, ಈಗ ಸಕ್ಸಸ್ ರೇಟ್ ಸಿಗುತ್ತೆ. ಖಂಡಿತವಾಗಿ ಅದೇ ಉದ್ದೇಶ ನಾವು ಕೊಡ್ತಕ್ಕಂಥ ಈ ಬದಲಾವಣೆಯ ಕಾಲ. ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ? ಖಂಡಿತವಾಗಿ ವಿದ್ಯಾರ್ಥಿ ವರ್ಗದವ್ರಿಗೆ, ಯಾರು ಸಮಸ್ಯೆಯಲ್ಲಿದ್ದೋ ಆ ವಿದ್ಯಾರ್ಥಿಗಳಿಗೆ ಇದೊಂದು ಸಪ್ತಮ ಸ್ಥಾನಕ್ಕೆ ಬರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಜ್ಞಾನವನ್ನು ವೃದ್ಧಿಯನ್ನು ಮಾಡ್ತಕ್ಕಂಥ ಸಮಯ. ನೇರವಾಗಿ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ತಮ್ಮಲ್ಲಿ ಏನು ಬದಲಾವಣೆಗಳನ್ನು ಮಾಡ್ಕೋಬೇಕು, ಆ ಬದಲಾವಣೆ ಸ್ವಾಭಾವಿಕವಾಗಿ ನಡೆಯುತ್ತೆ. ನಿಜವಾಗ್ಲೂ ಇದೊಂದು ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶದ ಕಾಲ. ಈ ಸನ್ನಿವೇಶ ನೋಡಿ, ಬಹಳ ಮುಖ್ಯವಾಗಿ ಅಲ್ಲಿ ಸ್ಥಿತವಾಗಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿಯನ್ನು ನೋಡುತ್ತೆ, ಲಾಭವನ್ನು ಗೇನ್ ಮಾಡುತ್ತೆ. ಅದೇ ರೀತಿಯಾಗಿ ತೃತೀಯಾತ್ ಭಾವ ತನ್ನದೇ ಆಗಿರ್ತಕ್ಕಂಥ ರಾಶಿಯನ್ನು ನೋಡುತ್ತೆ, ಮೀನರಾಶಿ, ಕಷ್ಟಗಳ ಸ್ಥಾನವನ್ನು ನಿವಾರಣೆಯನ್ನು ಮಾಡುತ್ತೆ. ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ತಾವು ಓದಿದ್ದ 3rd ಹೌಸ್ ಇದ್ದ IQ ಹೌಸ್ ಅಂತ ಕೂಡ ಕರೆದು, IQ ಪವರ್, ತಾವು ಕಷ್ಟಪಟ್ಟು ಓದಿರ್ತಕ್ಕಂಥದ್ದು, ಇದು ಕಮ್ಯುನಿಕೇಷನ್, ಒಳ್ಳೆಯ ಕಮ್ಯುನಿಕೇಷನ್ಸ್ ಕೂಡ ಮಾಡ್ತಕ್ಕಂಥದ್ದು ಸಾಧ್ಯತೆ ವಿದ್ಯಾರ್ಥಿಗಳಲ್ಲಿ ಬರುತ್ತೆ. ಸ್ಪೋರ್ಟಿವ್ನೆಸ್ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಇನ್ನು ಕೆಲಸಕ್ಕೆ ವಿಚಾರಕ್ಕೆ ಬಂದಾಗಲ ಕೆಲಸದ ವಿಚಾರದಲ್ಲೂ ಕೂಡ ಖಂಡಿತವಾಗಿ ಭಾಳ ವಿಶೇಷವಾಗಿ, ಯಾಕೆಂದರೆ ಕರ್ಮಸ್ಥಾನ ಡೈರೆಕ್ಟ್ ಮಕರ ಲಗ್ನವನ್ನು ನೋಡೋದ್ರಿಂದ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭಾಂಶಗಳು ಬರುತ್ತೆ. ಹುದ್ದೆಯಲ್ಲಿ ಸ್ವಲ್ಪ ಹಣ ಇನ್ಕ್ರೀಸ್ ಅಂದರೆ ಬಡ್ತಿ ಸಿಗ್ತದೆ, ಬಡ್ತಿಗಿನ್ನ ನಿಮ್ಮ ಸ್ವಲ್ಪ ಸ್ಯಾಲರಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶನೂ ಕೂಡ ಬರ್ತದೆ. ಮಕರ ರಾಶಿ ಮಕರ ಲಗ್ನಕ್ಕೆ ಸ್ವಲ್ಪ ಮಟ್ಟಿಗೆ ಸಾಂತ್ವನ
ಖಂಡಿತವಾಗಿ ಗುರು ಗೋಚಾರ ಅರ್ಥಾತ್ ಈ ಗುರುವಿನ ಬದಲಾವಣೆ ಅಂತ ಕರೆದು ಈ ಗುರು ಬದಲಾವಣೆಯಿಂದ ಖಂಡಿತವಾಗಿ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವರು ಆರೋಗ್ಯದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಸಿಗುತ್ತೆ. ಅದೇ ರೀತಿಯಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ಯಾರು ವಿವಾಹಕ್ಕೆ ಅಪೇಕ್ಷೆಯನ್ನು ಪಡ್ತಿದ್ರು, ಅಡೆತಡೆಗಳು ಬರ್ತಾ ಇತ್ತು ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಇದು ವಿಶೇಷವಾಗಿ ಲಾಭವಾಗುತ್ತೆ. ಸಂಗಾತಿ ಹೆಚ್ಚುವರಿಯಾಗಿ ಧನವಂತರು ಸಿಗ್ತಕ್ಕಂಥದ್ದು ಕೂಡ ಇದೆ. ಹಾಗೆ ಉತ್ತಮವಾಗಿರ್ತಕ್ಕಂಥ ಅವ್ರಿಗೆ ಸಜೆಷನ್ ಕೊಡ್ತಕ್ಕಂಥವ್ರು ಆಗ್ತೀರಿ. ಒಂದೇ ಒಂದು ಡಿಫಾಲ್ಟ್ ಏನಪ್ಪ ಅಂದರೆ ಅತಿಯಾದಂಥ ಸಜೆಷನ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡಬಹುದಾದ್ದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅತಿರೇಕಕ್ಕೆ ಹೋಗೋದು ಬೇಡ. ಇದೊಂದು ನೀವು ಪಾಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 3 ಮತ್ತು 12ರ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು. ಸೊ 12ರ ಅಧಿಪತಿ ಆಗಿರೋದ್ರಿಂದ ಕೆಲವೊಂದು ನಷ್ಟಗಳಿರೋದ್ರಿಂದ ನೀವು ಮಕರ ರಾಶಿ ಮಕರ ಲಗ್ನಗಳು ಆಗಿಂದಾಗ್ಗೆ ಸ್ವಲ್ಪ ಕಡಲೆಕಾಳು ದಾನ, ಹಳದಿ ವಸ್ತ್ರ ದಾನವನ್ನು ಮಾಡಿ ಇನ್ನಷ್ಟು ಫಲಗಳು ಜಾಸ್ತಿ ಆಗ್ತದೆ. ಆಗಿಂದಾಗ್ಗೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ, ಮದುವೆ ಆದರೆ ಸಂಗಾತಿಯೊಟ್ಟಿಗೆ ಹರಕೆಯನ್ನು ಮಾಡಿಕೊಳ್ಳಿ. ಮದುವೆ ತಡೆ ಇತ್ತು, ನಾವು ನಿನ್ನ ಸನ್ನಿಧಾನಕ್ಕೆ ಬರ್ತೀವಿ ಅಂತಕ್ಕಂಥ ಹರಕೆಯನ್ನು ಮಾಡಿಕೊಂಡ್ರೆ ಇನ್ನಷ್ಟು ಫಲಲಭ್ಯತೆ ಆಗುತ್ತೆ. ಜೊತೆಗೆ ಮನೋಕಾಮನೆಗಳು ಈಡೇರ್ತದೆ. ಸಂತಾನದ ಫಲದಲ್ಲೂ ಕೂಡ ಲಭ್ಯವಾಗ್ತಕ್ಕಂಥ ಸಾಧ್ಯತೆಗಳು ಈ ಮಕರ ರಾಶಿ ಮಕರ ಲಗ್ನಕ್ಕೆ ಬರುತ್ತೆ. ಒಂದೇ ಜಾತಕದಿಂದ ಪ್ರಿಡಿಕ್ಷನ್ಸ್ ಕೊಡಲಿಕ್ಕಾಗಲ್ಲ, ಬಟ್ ಮಕರ ರಾಶಿ ಸಾಧ್ಯತೆಗಳಿರ್ತಕ್ಕಂಥದ್ದು ಇರ್ತದೆ. ಆರೋಗ್ಯದಲ್ಲಿ ಉತ್ತಮವಾಗ್ತಕ್ಕಂಥದ್ದು ಇರುತ್ತೆ, ಎಜುಕೇಷನಲ್ಲಿ ಉತ್ತಮವಾಗ್ತಕ್ಕಂಥದ್ದಿರುತ್ತೆ, ಮದುವೆ ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ಕೇವಲ ಆಗಿಂದಾಗ್ಗೆ ಸ್ವಲ್ಪ ಹಳದಿ ವಸ್ತ್ರದಾನ ಇನ್ನಷ್ಟು ನಷ್ಟವನ್ನು ತಪ್ಪಿಸುತ್ತೆ. ಯಾಕೆಂದರೆ ನಷ್ಟ ಅಧಿಪತಿ ಆಗಿರೋದ್ರಿಂದ ಮಕರ ರಾಶಿ ಮಕರ ಲಗ್ನಕ್ಕೆ ಖಂಡಿತ ಇದೊಂದು ಉತ್ತಮ ಸಮಯ. ಭಾಳ ವಿಶೇಷವಾಗಿ ಕೇಂದ್ರ ಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ 100% ಫಲಿತಾಂಶ ಲಭ್ಯ. ಖಂಡಿತವಾಗಿ ದಯಾಮಯನಾಗಿರ್ತಕ್ಕಂಥ ಗುರು ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಕಾಪಾಡಲಿ, ನಿಮಗೆ ಶುಭವಾಗಲಿ, ಹಾಗೆ ಕಂಕಣ ಭಾಗ್ಯ ಲಭ್ಯವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.